ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಾರಿ ಕಣ, ಅವಳು ಒಳ್ಳೆಯವಳು ಅಂತ ತಿಳಿದು ನಿಂಗೆ ಪರಿಚಯ ಮಾಡಿಕೊಟ್ಟೆ, ಆದರೆ ಇಂಥ ಕೆಲಸ ಮಾಡ್ತಾಳೆ ಅಂತ ನಂಗೆ ಗೊತ್ತಿರಲಿಲ್ಲ. ಪ್ಲೀಸ್. ಇರ್ಲಿ ಬಿಡ, ನೀನ್ ಯಾಕೋ ಕ್ಷಮೆ ಕೇಳಬೇಕು? ನೀನೇನಂತ ತಪ್ಪಾಣಿದ್ಯಾ? ನಾನು ಒಳ್ಳೇದಾಗ್ಲಿ ಹೆಲ್ಪ್ ಆಗ್ಲಿ ಅಂತ ತಾನೆ ಅವಳನ್ನ ಕರ್ಕೊಂಬಂದ್ ಬಿಟ್ಟಿದ್ದು. ನಾನು ಕಳಿಸಿದ ಹುಡುಗಿ ಇಂಥ ಕೆಲಸ ಮಾಡ್ಬಿಟ್ಲಲ್ಲ ಅಂತ ಗಿಲ್ಟ್ ಫೀಲ್ ಆಗ್ತಾ ಇದೆ ಕಣ. ನೀನ್ ಯಾಕೋ ಅಷ್ಟೊಂದು ಗಿಲ್ಟ್ ಫೀಲ್ ಮಾಡ್ಕೋತೀಯ? ನನಗೆ ಎಷ್ಟು ಮೋಸ ಆಗಿದೆಯೋ ನಿನ್ಗೂ ಅಷ್ಟೇ ಮೋಸ ಆಗಿದೆ. ನೀನು ನನ್ನಷ್ಟೇ ಅವಳನ್ನ ನಂಬಿದ್ದೆ. ಇಬ್ಬರು ಬೆನ್ಗೂ ಚೂರಿ ಹಾಕೋಗಿದ್ದಾಳೆ. ಇದರಲ್ಲಿ ನಿನ್ ತಪ್ಪೇನೂ ಇಲ್ಲ, ಹಾಗೆಲ್ಲ ಅನ್ಕೋಬೇಡಪ್ಪ. ಒಳ್ಳೆಯವಳ ಥರನೇ ಇದ್ದು ಇಂಥ ಮೋಸ ಮಾಡ್ಬಿಡ್ಲೆ ನೋಡ. ಯಾವಾಗಲೂ ಹಾಗೆ ಆಗೋದು. ಎಲ್ಲಿ ಅತಿಯಾದ ನಂಬಿಕೆ ಇರುತ್ತೋ ಅಲ್ಲೇ ನಾವು ಮೋಸ ಹೋಗೋದು. ನಂಬಿಕೆನ ದೇವರು ಅಂತೀವಿ, ಬಟ್ ನೋಡು ಹೇಗೆ ಮಿಸ್ಯೂಸ್ ಆಗುತ್ತೆ ಅಂತ. ನಂಬಿಕೆ ಮೇಲೆ ನಂಬಿಕೆ ಹೋಗೋ ಥರ ಆಗೋಯ್ತು. ಇರ್ಲಿ ಬಿಡ. ನೋಡೋ, ನಂಬೋದು ತಪ್ಪಲ್ಲ, ನಂಬೋದು ಒಳ್ಳೆ ಗುಣ, ಅದನ್ನು ಕಳ್ಕೋಬಾರ್ದು. ಅವ್ರಿಗೆ ನಮ್ಮ ನಂಬಿಕೆನ ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂತ ಸುಮ್ಮನಾಗ್ಬಿಡ್ಬೇಕಷ್ಟೆ. ಇದರಲ್ಲಿ ನಿನ್ನ ಪಾತ್ರ ಏನೂ ಇಲ್ಲ, ತಪ್ಪೆಲ್ಲ ಅವಳದೆ. ನೀನು ಆರಾಮಾಗಿರೋ. ನೀನು ಅಷ್ಟೇ, ಜಾಸ್ತಿ ಮನಸ್ಸು ಕಚ್ಕೋಬೇಡ. ಬರಲ್ಲ, ಬಾಯ್. ಅಮ್ಮ, ಅಜ್ಜಿ. ಅಜ್ಜಿ, ಕೆಳಗಡೆ ಬಾ. ಅಮ್ಮ, ಅಯ್ಯೋ, ಅಲ್ಲೇನಮ್ಮ ಮಾಡ್ತಿದ್ಯಾ? ಕೈ ಮುಗಿತೀನಿ, ಹಿಂದೆ ಹೋಗಮ್ಮ. ಅಜ್ಜಿ, ಕೆಳಗಡೆ ಇಲ್ಲಿ ಅಜ್ಜಿ. ಬಾ. ಅಜ್ಜಿ, ಕೆಳಗ್ ಬಾ. ಯಾಕಮ್ಮ ಈ ರೀತಿ ಮಾಡ್ತೀಯಾ? ನಿನಗೆ ಕೈ ಮುಗಿತೀನಿ, ದಯವಿಟ್ಟು ಕೆಳಗ್ ಬಾ. ನನಗೆ ಅಮ್ಮನ ಹೋಲಿಕೆ ತುಂಬ ಇದೆ. ಹಾಗಂತ ಅಜ್ಜಿ ಯಾವಾಗಲೂ ಹೇಳ್ತಾ ಇರ್ತಾರೆ, ನನ್ನ ಇಮೋಷನ್ಸು, ನನ್ನ ಸೆಂಟಿಮೆಂಟ್ಸು, ನನ್ನ ಬುದ್ಧಿ ಅವರಿಂದನೇ ಬಂದಿರೋದು ಅಂತ. ನಮ್ಮಮ್ಮ ತುಂಬ ಲಕ್ಷಣವಾಗಿದ್ದು ಭೂಮಿಕಾ. ನೀನು ನನ್ನ ಥರನೇ ಇದೆಯಾ? ನನ್ನ ಬಣ್ಣ ತೊಗೊಂಡು ಹುಟ್ಟಿದ್ಯಾ? ಅದಕ್ಕೆ ನೀನು ಹುಟ್ಟಿದ ತಕ್ಷಣ ನನ್ನ ಕಣ್ಣು ಸುತ್ತ ಡಾರ್ಕ್ ಸರ್ಕಲ್ ಆಗಿದೆ, ಕಪ್ಪು ಬಣ್ಣ ಆಗಿದೆ ಅಂತ ಹೇಳೋಳು. ಅದ್ಗೆ ನಿಮ್ಮತ್ತೆ ಆದ್ರೆ ನೀವು ಇಲ್ಲ ಅದ್ಗೆ, ನಾವು ಸತ್ತಿಲ್ಲ, ಬದುಕಿದ್ದೀವಿ. ಇಲ್ಲಿ ಏನೋ ಗೊಂದಲ ಆಗಿದೆ. ಸತ್ಯ ಗೊತ್ತಿದ್ರು ಮುಂಚೆನೆ ಯಾಕೆ ವಿಷಯ ಹೇಳಿಲ್ಲ? ನನ್ಗೆ ಸತ್ಯ ಮುಂಚೆನೆ ಗೊತ್ತಿರ್ಲಿಲ್ಲ ಅದ್ಗೆ. ನೀವು ಫೋಟೋ ಬರ್ಸೋದಕ್ಕೆ ಹೇಳಿದ್ರಿ ನೋಡಿ, ನಂಗೆ ಅವಾಗ್ಲೇ ಸತ್ಯ ಗೊತ್ತಾಗಿದ್ದು. ಇವರೇ ಗೌತಮಣ್ಣನ ಹೆತ್ತ ತಾಯಿ. ನೀವು ನನ್ನ ಸ್ವಂತ ಅತ್ತಿಗೆ.
ಗೌತಮಣ್ಣ ನನ್ನ ಸ್ವಂತ ಅಣ್ಣ ಅಂತ. ಸತ್ಯ ಗೊತ್ತಾಗ್ತಿದ್ದಂಗೆ ಅಣ್ಣಂಗೆ ಹೇಳ್ಬೇಕು ಅನ್ಕೊಂಡದ್ಗೆ ಅಷ್ಟ್ರಲ್ಲಿ ಏನೇನೋ ಆಗೋಯ್ತು. ಹೋಗ್ಲಿ ಬಿಡಿ, ಸತ್ಯ ಈಗ್ಲಾದ್ರೂ ಗೊತ್ತಾಯ್ತಲ್ಲ, ಅಷ್ಟೇ ಸಾಕು, ಅಷ್ಟೇ ಸಾಕು. ನಿಜ ಅದ್ಗೆ, ನೀವೊಂದ್ ಮಾತು ಹೇಳಿದ್ರಿ, ಹಣೆ ಬರಹ ಯಾವತ್ತೂ ಒಂದೇ ತರ ಇರಲ್ಲ, ಒಂದಲ್ಲ ಒಂದ್ ದಿವಸ ಬದಲಾಗುತ್ತೆ ಅಂತ. ಅದ್ ನಿಜ ಆಯ್ತು ನೋಡಿ. ನೀವೆಷ್ಟು ಒಳ್ಳೆ ಮನ್ಸಿಂದ ಹೇಳಿರ್ಬೇಕು ಅದನ್ನ. ಅದೇನೋ ಗೊತ್ತಿಲ್ಲ ಸುಧಾ ಅವ್ರೆ, ಆದ್ರೆ ಒಂದಂತೂ ನಿಜ, ನಿಮ್ಗಳ ಜೀವನ ಬದಲಾಗ್ಬೇಕು, ಒಳ್ಳೇದಾಗ್ಬೇಕು ಅಂತ ಮನ್ಸಾರೆ ಭಾವಿಸಿದ್ದೆ. ಈಗ ಅದು ನಿಜ ಆಗ್ತಿರೋದನ್ನ ನೋಡಿ ತುಂಬಾನೇ ಖುಷಿ ಆಗ್ತಿದೆ ನನಗೆ. ನಿಮಗೆ ನಿಮ್ಮ ಅಣ್ಣ ಸಿಕ್ಕಿದ್ರು, ಗೌತಮ್ ಅವ್ರಿಗೆ ಅವ್ರ ತಾಯಿ ತಂಗಿ, ಈ ಪುಟಾಣಿ ಸಿಕ್ಕಿದ್ಲು, ಇದಕ್ಕಿಂತ ಜಾಸ್ತಿ ಇನ್ನೇನ್ ಬೇಕು? ನನಗಂತೂ ನಂಬಕ್ಕೆ ಆಗ್ತಿಲ್ಲ. ಇದು ಕನ್ಸ ನನ್ಸ ಒಂದು ಗೊತ್ತಾಗ್ತಿಲ್ಲ. ಎಲ್ಲ ಪವಾಡ ತರ ಅನಿಸ್ತದೆ. ಪವಾಡನೇ ಅದ್ಗೆ ಇದು. ಇಂಥ ಒಂದ್ ದಿವ್ಸ ಬರುತ್ತೆ ಅಂತ ನನ್ ಮನ್ಸಿನಲ್ಲೂ ಅನ್ಕೊಂಡಿರ್ಲಿಲ್ಲ. ಎಲ್ಲೋ ಇದು ನಾವು ಇಲ್ಲಿ ಬಂದು ಸೇರ್ಕೊಳ್ಳೋದಂದ್ರೆ ಏನು, ನಮ್ಮವ್ರು ನಮಗ್ ಸಿಗೋದು ಅಂದ್ರೆ ಏನು? ನಾವ್ ಅನಾಥರಲ್ಲ ಅದ್ಗೆ, ನಾವ್ ಅನಾಥರಲ್ಲ. ಅದ್ಗೆ ಹೋಗಿ ವಿಷಯ ಅಣ್ಣನ ಹತ್ರ ಹೇಳೋಣ. ಅಮ್ಮ ಬನ್ನಿ ಅದ್ಗೆ, ಬಾ. ಸುಧಾರ, ಒಂದು ನಿಮಿಷ. ಆ ದೇವ್ರೇ ಅಲ್ವಾ ಗೌತಮ್ ಅವರಿಂದ ನಿಮ್ಮನ್ನ ದೂರ ಮಾಡಿದ್ದು? ಆ ದೇವ್ರ ಸನ್ನಿಧಿಯಲ್ಲಿ ನೀವೆಲ್ಲರೂ ಒಂದಾದ್ರೆ ಚೆನ್ನಾಗಿರುತ್ತಲ್ವಾ? ಸರಿ, ಹಾಗಾದ್ರೆ ಒಂದು ಕೆಲಸ ಮಾಡಿ, ನಾನು ಫೋನ್ ಮಾಡಿ ನಿಮ್ಗೆ ಹೇಳ್ತೀನಿ ನಾಳೆ ಎಲ್ಲಿ ಬರ್ಬೇಕು ಅಂತ. ಹತ್ತಿನ ಪುಟ್ಟಿನ ಕರ್ಕೊಂಡು ಬನ್ನಿ. ನಾಳೆ ಗೌತಮ್ ಅವ್ರಿಗೆ ಸಿಕ್ಕಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಬನ್ನಿ ಹೋಗೋಣ. ಅದೇ ಬನ್ನಿ. ಕಾಲ್ ಮಾಡ್ತಿದ್ದಾರೆ. ಏನ್ ಕೇಳು? ಹಲೋ ಅತ್ತಿಗೆ, ಗೆಳೆಯ ಹೇಗಿದ್ದಾನೆ ಅತ್ತಿಗೆ? ಪರವಾಗಿಲ್ವಾ? ಅದರಿಂದ ಹೊರಗೆ ಬಂದ? ಬೇಜಾರಲ್ಲಿದ್ದಾರೆ, ಬಟ್ ನೀವು ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಅವ್ರಿಗೆ ಹೇಗೆ ಸಮಾಧಾನ ಮಾಡೋದು ಅಂತ ನನಗೆ ಗೊತ್ತು. ನೀವು ಅದನ್ನ ನನಗೆ ಬಿಟ್ಬಿಡಿ. ಆನಂದ್ ಅವರೇ, ನಾನು ಏನಕ್ಕೆ ಕಾಲ್ ಮಾಡಿದೆ ಅಂದರೆ ನನಗೆ ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು. ಹೆಲ್ಪಾ? ಏನತ್ತಿಗೆ? ನಾಳೆ ನಿಮಗೆ ಗೊತ್ತಿರೋ ಯಾವುದಾದ್ರೂ ದೇವಸ್ಥಾನದಲ್ಲಿ ಬೆಳ್ಳಿ ತುಲಾಭಾರಕ್ಕೆ ವ್ಯವಸ್ಥೆ ಮಾಡ್ಬೋದಾ? ತುಲಾಭಾರನ? ಯಾರಿಗತ್ತಿಗೆ? ಸುಧಾ ಅವ್ರ ತಾಯಿ. ಅದಕ್ಕೆ ಏನ್ ಹೇಳ್ತಾ ಇದ್ದೀರಾ ನೀವು? ಅವಳು ನಮಗೆ ನಂಬಿಕೆ ದ್ರೋಹ ಮಾಡಿದಾಳೆ, ಮೋಸ ಮಾಡಿದಾಳೆ ಅಂತ ನಾವಿಲ್ಲಿ ಕೊರಗ್ತಾ ಇದೀವಿ. ನೀವು ನೋಡಿದ್ರೆ ಅವಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ. ಅದಕ್ಕೆ ಫಾರ್ ದಿ ಫಸ್ಟ್ ಟೈಮ್ ನೀವು ಮಾಡ್ತಾ ಇರೋದು ಸರಿಯಲ್ಲ ಅಂತ ನಂಗೆ ಅನಿಸ್ತಾ ಇದೆ. ಅದಕ್ಕೆ ಇದು ಖಂಡಿತ ನಾನು ಒಪ್ಪಿಗೆ ಇಲ್ಲ. ಆನಂದ್ ಅವರೇ, ನಾನು ಏನೇ ಮಾಡಿದ್ರು ಈ ಮನೆ ಒಳ್ಳೇದಕ್ಕೆ ಮಾಡ್ತೀನಿ ಅನ್ನೋ ನಂಬಿಕೆ ನಿಮ್ಗಿದೆ ತಾನೆ? ಹಾಗಾದ್ರೆ ದಯವಿಟ್ಟು ಇದನ್ನ ಮಾಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.